ತೀರ್ಮಾನ ಮಾಡ್ತಾರೆ. ದೇಶದ ಪ್ರಧಾನಮಂತ್ರಿ ನಾಲಾಯಕ್ ಅಂತಾನೆ. ನಾನು ನಾಲಾಯಕ್ ಮುಖ್ಯಮಂತ್ರಿಗಳಾಗ್ತಕ್ಕಂಥ ಸಿದ್ದರಾಮಯ್ಯನವರೇ, ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ, ರಾಜ್ಯದ ಪ್ರಜ್ಞಾವಂತ ಮತದಾರರು ತೀರ್ಮಾನ ಮಾಡ್ತಾರೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 28 ಕ್ಷೇತ್ರಗಳನ್ನ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷವನ್ನು ಗೆಲ್ಲಿಸೋದ್ರ ಮುಖೇನ ಒಬ್ಬ ನಾಲಾಯಕ್ ಮುಖ್ಯಮಂತ್ರಿ ರಾಜ್ಯದಲ್ಲಿ ಇದ್ದಾರೆ ಅನ್ನೋದನ್ನ ರಾಜ್ಯದ ಪ್ರಜ್ಞಾವಂತ ಮತದಾರರು ತೀರ್ಮಾನ ಮಾಡ್ತಾರೆ. ನೀವು ದೇಶದ ಪ್ರಧಾನಮಂತ್ರಿ ಬಗ್ಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಯಾವ ಪ್ರಧಾನಮಂತ್ರಿಗಳು ಕಳೆದ 10 ವರ್ಷದಲ್ಲಿ ಇವತ್ತು ಜನಮನ್ನಣೆಯನ್ನು ಕೊಟ್ಟಿರ್ತಕ್ಕಂಥ ಪ್ರಧಾನಮಂತ್ರಿಗಳ ಬಗ್ಗೆ ನಾಲಾಯಕ್ ಅನ್ನೋ ಮಾತನ್ನು ಹೇಳ್ತಾ ಇದ್ದೀರಿ. ಅಕ್ಕ ಉತ್ತರನ ರಾಜ್ಯದ ಮತದಾರರು ನೋಡೋರಿದ್ದಾರೆ. ಬಂಧುಗಳೇ, ಇವತ್ತು ನಾವು ಇಷ್ಟು ಮಾತ್ರ ಸಂದರ್ಭ ನಾವು ಈ ಆಸ್ತಿ ಪ್ರಕರಣದಲ್ಲಿ ರಾಜಕಾರಣ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇಲ್ಲ, ರಾಜಕಾರಣ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇಲ್ಲ. ಇವತ್ತು ಯಾವ ಪುಣ್ಯ ಭೂಮಿಯ ಮೇಲೆ ಎತ್ತರ ನಾಲ್ಕು ಪ್ರೀತಿಯಂತೆ ರಮನ್ ಚೇತ್ರ ದೇವತೆ ಆಗ್ತಾರೆ, ಯಾವ ಪುಣ್ಯ ಭೂಮಿಯ ಮೇಲೆ ಕಾಣಿಯನ್ನು ಗೌರವದಿಂದ ಕಾಣ್ತಾರೋ ಅಲ್ಲಿ ಭಗವಂತ ದೇವಾದಿ ದೇವತೆಗಳು ಬಂದು ನಮ್ಮನ್ನು ಹರಿಸ್ತಾರೆ ಅಂತ ಹೇಳ್ತಾರೆ. ಅಂತ ಪುಣ್ಯ ಭೂಮಿಯ ಮೇಲೆ ಇವತ್ತು ಹರಿವು ಏನು ಹತ್ಯೆ ನಡೀತಾ ಇದೆ. ಹೆಣ್ಣು ಮಕ್ಕಳಿಗೆ ರಕ್ಷಣೆಯನ್ನ ಕೊಡದೇ ಇರ್ತಕ್ಕಂಥ ದುಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಮುಂದಿನ ದಿನಗಳಲ್ಲಿ ಕಿತ್ತಾಕ್ತಕ್ಕಂಥ ಕೆಲಸ ನಾವು ಭಾರತೀಯ ಜನತಾ ಪಾರ್ಟಿ ಪ್ರತ್ಯೇಕ ಕಾರ್ಯಕರ್ತರ ಜವಾಬ್ದಾರಿಯನ್ನು ತಗೊಳ್ಕೊಳ್ತೇವೆ. ಯಾವುದೇ ಕಾರಣಕ್ಕೂ ಈ ನಾಲಾಯಕ್ ಮುಖ್ಯಮಂತ್ರಿಗಳೇನಿರ್ತಾರೆ, ಈ ನಾಲಾಯಕ್ ಗೃಹ ಸಚಿವ ರಾಜ್ಯದಲ್ಲಿ ಏನಿರ್ತಾರೆ, ಮುಂದಿನ ದಿನದಲ್ಲಿ ಅಡುಗೆ ತಗೊಂಡು ಇವತ್ತು ನಿಮ್ಮ ಅಟ್ಟಂತರು ನಿಮ್ಮ ಕಾಂಗ್ರೆಸ್ ಮುಖಂಡರ ರಸ್ತೆ ಹೊಡೆಯೋದು ಹೊಡಿತಕ್ಕಂಥ ದೂರ ಉಳಿದಿಲ್ಲ ಅಂತ ದುಷ್ಟ ಕೆಲಸಕ್ಕೆ ನೀವು ಕೈ ಹಾಕಿದ್ದೀರಿ, ದುಷ್ಟ ಕೆಲಸಕ್ಕೆ ಕೈ ಹಾಕಿದ್ದೀರಿ. ದೇಶದ್ರೋಹಿಗಳಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ, ಕೊಲೆಗಡುಕರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ, ದೇಶದ್ರೋಹಿಗಳಿಗೆ ಕೊಲೆಗಡುಕರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ನಾವು ಅದನ್ನು ಕಣ್ಮುಚ್ಕೊಂಡು ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಮ್ಮ ತಾಯಂದ್ರು ಈ ನಾಡಿನ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತಕ್ಕಂಥ ಕರ್ತವ್ಯ ನಮ್ಮ ರಾಜ್ಯ ಸರ್ಕಾರ ಇರ್ತದೆ. ಇದಕ್ಕೆ ತಕ್ಕ ಉತ್ತರ ನಾವು ಕೊಡಬೇಕಾಗ್ತದೆ, ಬೆಲೆಯನ್ನು ತಾವು ಕೊಡಬೇಕಾಗ್ತದೆ. ಆತ್ಮ ಕಾರ್ಯಕರ್ತ ಬಂದರೆ ಇವತ್ತು ರಾಜ್ಯದಲ್ಲಿ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಇವತ್ತು ಜನ ಶಾಪ ಆಗ್ತಾ ಇದ್ದಾರೆ. ಶಾಸಕೋಸ್ಕರ ವಿರುದ್ಧ ಸರ್ಕಾರ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತಂದಿದ್ದೇವೆ ಜನ ಶಾಪ ಆಗ್ತಾ ಇದ್ದಾರೆ. ಇಂಥ ನಾಲ್ಕು ಕಾಂಗ್ರೆಸ್ ಸರ್ಕಾರ ರೈತರ ಪಾಲಿಗೆ ಸತ್ತಂತೆ ಆಗಿದೆ. ಇಂಥ ನಾಲ್ಕು ಸರ್ಕಾರ ರಾಜ್ಯದ ಜನರು ಇವತ್ತು ರಾಜ್ಯದ ಜನರ ಪಾಲಿಗೆ ಸತ್ತಂತೆ ಆಗಿದೆ. ಇವತ್ತು ನಾಡಿನಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಗೌರವಕ್ಕೆ ದಕ್ಕಂತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ನಾಡಿನ ತಾಯಂದಿರ ಪಾಲಿಗೆ ಹೆಣ್ಣು ಮಕ್ಕಳ ಪಾಲಿಗೆ ಇವತ್ತು ಸತ್ತಂತಾಗಿದೆ. ಹಾಗಾಗಿ ತಕ್ಕ ಉತ್ತರವನ್ನು ನೀಡಬೇಕಾಗಿದೆ. ಹಾಗಾಗಿ ಇದು ರಾಜ್ಯಾದ್ಯಂತ ಇವತ್ತು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಕ್ಕಂಥ ಸಂದರ್ಭದಲ್ಲಿ ನೀವು ರಾಜಕೀಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಈ ನಾಡಿನ ಹೆಣ್ಣು ಮಕ್ಕಳಿಗೆ ಇದು ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ಇಂಥ ನಾಲ್ಕು ಸರ್ಕಾರಕ್ಕೆ ತಕ್ಕ ಉತ್ತರವನ್ನು ನಾವು ಕೊಡಬೇಕಾಗಿದೆ. ನಾನು ಇಲ್ಲಿ ಕೊಡ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರನ್ನು ವಿನಂತನೆ ಮಾಡ್ತಕ್ಕಂಥದ್ದು, ಇಂಥ ಕಾಂಗ್ರೆಸ್ ಸರ್ಕಾರ, ಇಂಥ ದುಷ್ಟ ಸರ್ಕಾರ ಯಾವುದೇ ಮನೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಮ್ಮ ಪ್ರತಿಯೊಬ್ಬರು ಕಾರ್ಯಕರ್ತ ಕರ್ತವ್ಯ ಇರೋದು ಇವತ್ತು ಬೀದಿಗೆ ಜೊತೆ ರಾಜ್ಯಾದ್ಯಂತ ಹೋರಾಟ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಗೆ ಸಂತೋಷ ಆಗಬೇಕು. ಕಡಿಮೆ ಅವಧಿಯಲ್ಲಿ ಕರೆಕೊಟ್ಟಂತ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಸಂದರ್ಭದಲ್ಲಿ ಉತ್ತಮ ಮಾಡ್ತಕ್ಕಂಥದ್ದು ಚುನಾವಣೆಗಳು ಬರ್ತದೆ.